ಕಾನ್ಫಿಡೆನ್ಸ್ ಮಾಡ್ದೆ ಅಂದ್ರೆ ನಾಮಿನೇಷನ್ ಆದ್ರೂ ನಾನು ಎದುರಲ್ಲ, ಜನನ ಸೇವ್ ಮಾಡ್ಕತ್ರ ಲೆಕ್ಕಾಚಾರ ಅಲ್ವಾ? ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್. ಪಾಯಿಂಟ್ ನ ಒಂದು ಇಟ್ಕೋಬೇಕು. ಇದೊಂದು ಇಟ್ಕೋ ಸೈಡ್ಗೆ ಬರೋದು. ಆ ಬಿಗ್ ಬಾಸ್ ಎಲ್ಲ ಧೂಳು ಕೂತಿದೆ. ಬಿಗ್ ಬಾಸ್ ಅನ್ನೋ ಹೆಸರು ಬಾಣೆಯಲ್ಲಿ ಪಕ್ಕ ಕೂತಿರೋನ್ ಕಳ್ಳ ಅಂತ ನಿಮ್ಗೆ ಗೊತ್ತು. ಇಲ್ಲಿ ಬಾಣೆಯಲ್ಲಿ ಧೂಳು ಕೂತೈತೆ ಸತ್ಯವನ್ವೇ. ಹೇಳಿದ್ರೆ ಕೇಳಲ್ಲ ನೀನು. ಬಿಗ್ ಬಾಸ್ ಅನ್ನೋ ಹೆಸರನ್ನ ನೀನ್ ಎಷ್ಟು ನೀಟಾಗಿ ನೋಡ್ಕೋಬೇಕು. ಟ್ಯಾಟೋ ಹಾಕಿಸ್ಕೊಂಡಿರೋ ವ್ಯಕ್ತಿ ನೀನು. ಆ ಧೂಳು ಕೂತಿರೋದು ವರ್ಷಕ್ಕಾಯ್ತಲ್ಲ ನೋಡು ನಿನ್ಗೆ. ಫ್ರಿಡ್ಜ್ ಸೌಂಡ್ ಇದು. ಇಲ್ಲಿ ನೊರ್ಕ ಪರ್ಕ ಅನ್ನಿಸ್ತಾವಕ್ಕ. ಮಕ್ಕಳ ಮೇಲೆ ಗ್ಲಾಸ್ ಪೀಸ್ ಬಿದ್ರು ಇವಳು ಬುದ್ಧಿ ಕಲ್ಲಿಂದ ಲೆಕ್ಕ ಹಾಕೋ. ತಿರ್ಗಾ ಕ್ಲೀನ್ ಮಾಡಕ್ ಹೋಗೋಣ ಅಲ್ಲಿಗೆ. ನನ್ನಂತವ್ ನಾಗಿದ್ರೆ ಹಂಗೆ ಫ್ರಿಡ್ಜ್ ಕ್ಲೋಸ್ ಮಾಡ್ಬಿಟ್ಟು ಬಂದ್ಬಿಡುವೆ ಇತ್ತಾಗೆ. ಕ್ಲೀನ್ ಆಗಿಲ್ಲಪ್ಪ. ಯಾರು ಬೇಕಾದ್ರೆ ನಾನು ನಮ್ಮ ಯಜಮಾನ್ರು ಶಾಪಿಂಗ್ ಬಂದಿದ್ದೀವಿ. ಸುಮ್ಮನೆ ಯಾಕೆ ನಾನು ಸುಡಾಯಿಸ್ತೀನಿ ನಿಮ್ಮ ಯಜಮಾನ್ರ ಮುಂದೆ. ತಲೆಗೆಲ್ಲ ತಲಪಿಂದ ಚುತ್ತಾರ್ಕನ್ರಿ. ಅಯ್ಯೋ ಇವನ್ಗೆ ಗಂಡನಿಗೆ ನಗ. ನಾನು ಇಡ್ತೀನಿ ಈ ಫಿಗರ್ನ ಯಾರು ರೇಗ್ಸರು ಅಂತ. ಏನೇನಲ್ಲ ಕೋಳಿ ಬಿಟ್ಟು ಬಂಡೆ ಕಲ್ಲ ಅನ್ನೋದ. ಮ್ಯಾನ್ ಎಂಡಿಂಗ್ ಚೂಜಿ ಹಳ್ಳಿ ಇಲ್ಲಕ್ಕನ್ರಿ. ಸರಿ ನನ್ಗೂ ಮಾಡ್ತಾ ಇದ್ದಾನೆ ಸರ್. ನನ್ಗೂ ಇವ್ರಿಗೂ ತುಂಬಾ ವರ್ಷದಿಂದ ನಂಟಿದೆ. ನೋಡ್ರಿ ಹಾಕೊಂಡ್ ಕೊಡ್ರಿ ನಿಮ್ ಎತ್ತಿಗೆ ಕೊಡ್ರಿ. ಫೈಟ್ ಯಾರೋ ಅವನು ಅಂತ. ರೇ ಚುತ್ತಾರ್ಕನ್ರಿ, ಮೈಯೆಲ್ಲ ಚುತ್ತಾರ್ಕನ್ರಿ ರೀ. ಯಾವ ಗಂಡ ನೀನು ಕಿಸಿತ ಕೂತಿದ್ಯಲ್ಲ, ಫೈಟ್ ಮಾಡ್ದಾನೆ. ಇನ್ನೇನಪ್ಪ, ಅಂತೂ ಇಂತೂ ಸೇವ್ ಆಗ್ಬಿಟ್ಟೆ.